ಆದ್ಯಾ ಆದ್ಯಾ ಅಮ್ಮ ಏನು ಅಮ್ಮ ಇಂಟರ್ವ್ಯೂಗೆ ಟೈಮ್ ಆಗ್ತಿದೆ. ಆದ್ಯಾ ಇಲ್ಲಮ್ಮ. ಬಂದಿದ್ಲು ಕಣೋ. ಬಂದ್ಲಾ? ಎಲ್ಲಿದ್ದಾಳೆ? ಬರೋದು ಹೋಗೋದು ಎರಡೂ ಆಗೋಯ್ತು ಕಣೋ. ಹೋದ್ಲಾ? ಎಲ್ಲಿಗೆ? ಸಂಜೆ ಮುಹೂರ್ತದ ಕಾರ್ಯಕ್ರಮ ಇದೆಯಲ್ಲ, ಎಲ್ರ ಮುಂದೆ ಸುಂದರವಾಗಿ ಕಾಣಿಸ್ಬೇಕು ಅತ್ತೆ ಅಂತ ಬ್ಯೂಟಿ ಪಾರ್ಲರ್ಗೆ ಹೋದ್ಲು. ಬ್ಯೂಟಿ ಪಾರ್ಲರ್ಗೆ ಹೋದ್ಲಾ? ನೀವ್ ಹೇಳಿಲ್ವಾ? ಹೇಳ್ದೆ ಕಣೋ, ಇಂಟರ್ವ್ಯೂ ಟೈಮ್ ಬದಲಾಗಿದ್ಯಂತೆ, ಅದಕ್ಕೆ ಅವ್ನು ಇಂಟರ್ವ್ಯೂಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾನೆ, ಸ್ವಲ್ಪ ಇರಮ್ಮ ಆಮೇಲೆ ಹೋಗುವಂತೆ ಅಂತ. ಕೇಳ್ಬೇಕಲ್ಲ ನನ್ ಮಾತನ್ನ. ಏನಾಯ್ತು? ಫೋನ್ ತೆಗಿತಾ ಇಲ್ವಾ? ತೆಗಿಲ್ಲ ಕಣೋ, ಏನ್ ಮಾಡಕ್ಕಾಗತ್ತೆ? ಮೊದ್ಲಿಂದ ಸ್ವತಂತ್ರವಾಗಿ ಬೆಳ್ದಿರೋ ಹುಡುಗಿ, ಪ್ರತಿಯೊಂದಕ್ಕೂ ಹೀಗಿರ್ಬೇಕು ಹಾಗಿರ್ಬೇಕು ಅಂತಂದ್ರೆ ಮದ್ವೆಗ್ ಮುಂಚೆನೆ ಅತ್ತೆ ಬೇಲಿ ಹಾಕ್ತಿದ್ದಾಳೆ ಅಂತ ಎಲ್ಲ ಅನ್ಕೋತಾಳೋ ಅಂತ ನನ್ ಭಯ. ನನ್ ಹೊರಗಡೆ ಹೋಗುವಾಗ ಎಲ್ಲಿಗೂ ಹೋಗದೆ ನನ್ ಮುಂದೆನೆ ಇರ್ಬೇಕು ಅಂತ ಹೇಳಿದ್ದೆ. ನೀನ್ ಹೇಳಿದ್ರು ನಾನ್ ಹೇಳಿದ್ರು ಅವಳಿಗೂ ಅವಳ ಆಸೆಗಳಿರತ್ತಲ್ವಾ? ನಿಧಾನಕ್ಕೆ ಅವಳ ಅಭ್ಯಾಸನ ಬದಲಾಯಿಸ್ಕೋತಾಳೆ ಬಿಡು. ಯಾವಾಗ ಬದಲಾಯಿಸ್ಕೋತಾಳೆ? ದೇವಸ್ಥಾನದಿಂದ ಅಷ್ಟು ಬೇಗ ಬಂದೆ. ಬಂದಿದ ತಕ್ಷಣ ಆದ್ಯ ಬರ್ತಾಳೆ, ನನ್ ಮುಂದೆ ಬರ್ತಾಳೆ, ನನ್ಗೆ ಒಳ್ಳೇದಾಗತ್ತೆ ಅಂತ ನಾನ್ ಅನ್ಕೊಂಡಿದ್ರೆ ಹೀಗ್ ಮಾಡಿದಾಳ. ಇರ್ಬೇಕು ಅಂತ ನೀನ್ ಅನ್ಕೋತಿದ್ಯಾ ಕಣೋ. ಇರ್ಬೇಕು ಅನ್ನೋದು ಅವಳಿಗೂ ಇರ್ಬೇಕಲ್ವಾ? ಏನ್ ಹೇಳ್ತೀಯ ಪಾರ್ವತಿ? ಏನ್ ಹೇಳೋದತ್ಗೆ? ಹೇಳಿದ್ರೆ ಸೀನುಗೆ ಬೇಜಾರಾಗತ್ತೇನೋ. ಆದ್ಯ ಸೀನು ಹೇಳದ್ಮೇಲೂ ಕೂಡ ಹೀಗ್ ಮಾಡಿದ್ದು ನನಗ್ ಸರಿ ಅನ್ನಿಸ್ತಿಲ್ಲ ಅತ್ಗೆ. ಪಾಪ ಇನ್ನೂ ಚಿಕ್ಕ ಹುಡುಗಿ, ತಿಳುವಳಿಕೆ ಇಲ್ದೇ ಇರೋಂತ ವಯಸ್ಸು. ಏನ್ ಮಾಡಕ್ಕಾಗತ್ತೆ? ಬೇಕು ಅನ್ಕೊಂಡ್ಮೇಲೆ ಎಲ್ಲಾನು ಸಹಿಸ್ಕೋಬೇಕಾಗತ್ತೆ. ಸೀನು, ನೀನ್ ಇಲ್ಲಿದ್ಯಪ್ಪ? ಎಷ್ಟೊತ್ತಾದ್ರೂ ಈ ಫೇಸ್ ಪ್ಯಾಕ್ ತೆಗೀತಿಲ್ಲ. ಅಯ್ಯೋ, ಚರ್ಮನೇ ಕಿತ್ತು ಬರುತ್ತೇನೋ. ಆಗಿನ್ನೂ ಸಣ್ಣ ಕಾಣಿಸ್ತಿವೆ. ಈಗೇನಾಗಿದೆ? ಆಮೇಲೆ ಅಮೆರಿಕಾ ಹುಡುಗಿ ತರ ಇನ್ನೂ ಸಣ್ಣ ಕಾಣಿಸ್ತೀಯ ಛಾಯಾ. ಆ ರೇಂಜಿಗೆಲ್ಲ ನನಗಿಷ್ಟ ಅಲ್ಲಪ್ಪ. ಏನು, ಆದ್ಯ ಜೊತೆ ಬಂದಿರೋದ್ರಿಂದ ನಾವು ಒಂದ್ ರೇಂಜಿಗೆ ರೆಡಿ ಆಗ್ತಾ ಇದೀವಿ. ಅಲ್ಲ, ಮದ್ವೆಗ್ ಮುಹೂರ್ತ ಇಡ್ತಿದಾರೆ ಅಂತ ಆದ್ಯ ಚೆನ್ನಾಗಿ ರೆಡಿ ಆಗ್ತಿದ್ದಾಳೆ. ನೀನ್ ಯಾಕೆ ರೆಡಿ ಆಗ್ತಿದ್ಯಾ? ನಾನು ಪ್ರೀತಿಲಿದ್ದೀನಿ ಅಲ್ವಾ, ನಮ್ ಕೋಚ್ ಸರ್ಗೋಸ್ಕರ ಇಷ್ಟ ಅಂದವಾಗಿ ರೆಡಿ ಆಗ್ತೀನಿ. ಓಹೋ, ಸರ್ಗೋಸ್ಕರನಾ? ಹೌದು. ಆದ್ಯ ಸೀನು ಮಾವಂಗೋಸ್ಕರ ರೆಡಿ ಆದ ಹಾಗೆ ನಾನು ನಮ್ ಕೋಚ್ ಸರ್ಗೋಸ್ಕರ ರೆಡಿ ಆಗ್ತೀನಿ. ನೀನ್ ಈಗ್ಲೇ ಹೇಗ್ ರೆಡಿ ಆಗ್ತಾ ಇದೀಯ ಅಂದ್ರೆ ನಾಳೆ ಮದ್ವೆ ಆದ್ಮೇಲೆ ಇನ್ ಹೇಗ್ ರೆಡಿ ಆಗ್ತೀಯೋ? ಆ ವಿಷಯ ಹಾಗಿರ್ಲಿ. ಆದ್ಯ ಮಾವಂಗೋಸ್ಕರ ನಾನು ನಮ್ ಕೋಚ್ ಸರ್ಗೋಸ್ಕರ ರೆಡಿ ಆಗ್ತಾ ಇದೀವಿ. ನೀನ್ ಯಾಕೆ ರೆಡಿ ಆಗ್ತಿದ್ಯಾ? ಆದ್ಯ ಮದ್ವೆಗೋಸ್ಕರ ರೆಡಿ ಆಗ್ತಿದ್ದಾಳೆ, ನೀನು ಪ್ರೀತಿಸ್ತಿರೋ ಕೋಚ್ ಸರ್ಗೋಸ್ಕರ ರೆಡಿ ಆಗ್ತಿದ್ಯಾ? ನಾನ್ ಯಾರಿಗೋಸ್ಕರ ರೆಡಿ ಆಗ್ಲಿ ಅಂತ ಅರ್ಥ ಆಗದೆ ರೆಡಿ ಆಗ್ತಾ ಇದ್ದೀನಿ. ಹೌದು, ನಾವಿಬ್ರೇ ಮಾತಾಡ್ತಾ ಇದೀವಿ. ಆದ್ಯ ಯಾಕೆ ಮಾತಾಡ್ತಾನೆ ಇಲ್ಲ? ಆದ್ಯ 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 ಇದ್ಯಾ? ನಾನು ಸೀನು ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಪಾಪ ಇಂಟರ್ವ್ಯೂಗೆ ಹೋಗುವಾಗ ನಾನು ಎದುರಿಗೆ ಬರಬೇಕು, ಆಲ್ ದಿ ಬೆಸ್ಟ್ ಹೇಳಬೇಕು ಅಂತ ಹೇಳಿದ್ದ. ಅತ್ತೆ ನೋಡಿದ್ರೆ ಬೇಡ ಅಂತಿದ್ರು, ಬ್ಯೂಟಿ ಪಾರ್ಲರ್ ಕಳ್ಸಿದ್ರು. ಇವಾಗ ಏನಾಯ್ತು ಆದ್ಯ? ಏನ್ ಪರವಾಗಿಲ್ಲ. ಈಗ್ಲೇ ಬಂದು ತುಂಬಾ ಹೊತ್ತಾಯ್ತು, ಬೇಗ ಹೋಗ್ಬೇಕು. ಇಷ್ಟು ದೂರ ಬಂದು ಅರ್ಜೆಂಟ್ ಮಾಡ್ತೀಯಲ್ಲೇ? ಸೀನು ಹೇಳದ್ಮೇಲೆ
ಟೈಮಿಗೆ ಹೋಗದೆ ಇದ್ರೆ ಚೆನ್ನಾಗಿರಲ್ಲ. ಮಾವ ನಿಂಗೋಸ್ಕರ ವೇಟ್ ಮಾಡ್ತಾನೆ ಬಿಡು ಆದ್ಯ. ಅದು ಇಂಟರ್ವ್ಯೂ. ಸೀನು ನನಗೋಸ್ಕರ ಕಾಯ್ಬೇಕು ಅಂದ್ರೆ ಅವರು ಸೀನುಗೋಸ್ಕರ ಕಾಯ್ಬೇಕಲ್ವಾ? ಅಯ್ಯೋ, ಇನ್ನು ಎಷ್ಟೊತ್ತಾಗುತ್ತೋ ಏನೋ. ಹಲೋ, ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಇನ್ನು ಎಷ್ಟೊತ್ತಾಗುತ್ತೆ? ಹಾಫ್ ಎನ್ ಅವರ್. ಹೌದಾ, ಹಾಫ್ ಅನ್ ಅವರ್ ಅಂತೆ. ಹಾಗಾದ್ರೆ ಸೀನುಗೊಂದ್ ಮಾತು ಫೋನ್ ಮಾಡಿ ಹೇಳ್ಬಿಡ್ತೀನಿ. ಅಮ್ಮ, ಮನೆಯಿಂದ ಇಷ್ಟೊಂದು ಮಿಸ್ ಕಾಲ್ಸ್ ಬಂದಿದೆಯಲ್ಲ.